ಬಾದಾಮಿ ಪಟ್ಟದಕಲ್ಲು ಐಹೊಳೆಯಲ್ಲಿ ಅದ್ದೂರಿ ಚಾಲುಕ್ಯೋತ್ಸವ ಆಚರಣೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಚಾಲುಕ್ಯ ಉತ್ಸವ ಆಚರಣೆ ಕುರಿತು ಇತ್ತೀಚೆಗೆ ನಡೆದ ಸಭೆಯಲ್ಲಿ ಅದ್ದೂರಿಯಾಗಿ ಸಂಘಟಿಸಲು ನಿರ್ಣಯ ಕೈಗೊಳ್ಳಲಾಗಿದೆ ಅಂತ ಬಾಗಲಕೋಟೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಆರ್.ಬಿ. ತಿಮ್ಮಾಪುರ್ ಹೇಳಿದ್ದಾರೆ. ಬಾಗಲಕೋಟೆಯ ಜಿಲ್ಲಾ ಆಡಳಿತ ಭವನದಲ್ಲಿ ಚಾಲುಕ್ಯ ಉತ್ಸವ 2025ರ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಇದನ್ನ ಬಾದಾಮಿ ಮತ್ತು ಪಟ್ಟದಕಲ್ಲು ಐಹೊಳೆಯಲ್ಲಿ ತಲಾ ಒಂದೊಂದು ದಿನದಂತೆ 3 ದಿನಗಳ ಕಾಲ ಆಚರಣೆ ಮಾಡಲಾಗಿದೆ ಎಂದು ಅವರು ದುಂದು ವೆಚ್ಚಕ್ಕಿಂತ ಉಪಯುಕ್ತ ವೆಚ್ಚದಲ್ಲಿ ಉತ್ಸವವನ್ನು ನೋಡನ್ನ ಆಯೋಜನೆ ಮಾಡೋಣ, ಯುವ ಸಮುದಾಯಕ್ಕೆ ಇತಿಹಾಸ ಅರಿವು ಮೂಡಿಸುವ ಪ್ರಯತ್ನ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಉತ್ಸವಕ್ಕೆ ಬೇಕಾದ ಅನುದಾನವನ್ನ ಸರ್ಕಾರದಿಂದ ಮಂಜೂರು ಮಾಡಿಸುವುದಾಗಿ ಹೇಳಿದ ಸಚಿವ ತಿಮ್ಮಾಪುರ ವೆಚ್ಚವನ್ನ 4 ಕೋಟಿಯಿಂದ 6 ಕೋಟಿ ಒಳಗೆ ಮಿತಿಗೊಳಿಸಲು ಸೂಚನೆ ಕೊಟ್ಟಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಉತ್ಸವದ ಆಚರಣೆಯನ್ನ 10 ಕೋಟಿ ರೂಪಾಯಿ ವೆಚ್ಚದ ಪ್ರಸ್ತಾವನೆ ಸಲ್ಲಿಸಿದೆ. ಇದರಲ್ಲಿ ಈಗಾಗಲೇ 2 ಕೋಟಿ ರೂಪಾಯಿ ಅನುದಾನವನ್ನ ಆಯವ್ಯಯದಲ್ಲಿ ತೆಗೆದಿರಿಸಲಾಗಿದೆ. ಇದರ ಜೊತೆಗೆ ಇಲಾಖೆಯಲ್ಲಿ 84 ಲಕ್ಷ ರೂಪಾಯಿಗಳು ಜಿಮ್ಮೆ ಇರುವುದು ಅಧಿಕಾರಿಗಳು ಸಭೆಗೆ ತಿಳಿಸಿದರು. ಡಿಸೆಂಬರ್ 19ರಂದು ಚಾಲುಕ್ಯ ಉತ್ಸವವನ್ನ ಸಿಎಂ ಸಿದ್ದರಾಮಯ್ಯ ಅವರು ಚಾಲನೆ ನೀಡಲಿದ್ದಾರೆ. ಇದಕ್ಕೆ ಪೂರಕವಾಗಿ ಅಧಿಕಾರಿಗಳನ್ನ ಒಳಗೊಂಡ ವಿವಿಧ ಸಮಿತಿಯನ್ನ ರಚಿಸಿ ಯಶಸ್ವಿಗೊಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಅಂತ ಶಾಸಕ ಭೀಮಸೇನ್ ಚಿಮ್ಮನಕಟ್ಟಿ ಹೇಳಿದ್ದಾರೆ. ಬಹಳ ವರ್ಷ ಭಾಳ ವರ್ಷ ಕನಸಾಗಿತ್ತು ನಮಗೆ ಮತಕ್ಷೇತ್ರ ಅಷ್ಟಲ್ಲ, ನಮ್ಮ ಜಿಲ್ಲೆ ರಾಜ್ಯಕ್ಕೆ ಅಂತ ತಪ್ಪಾಗಿಲ್ಲ. ಭಾಳ ಮುಖ್ಯವಾಗಿ ಡಿಸೆಂಬರ್ 19ನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಒಂದು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಅದನ್ನು ಈಗಾಗಲೇ ನಮ್ಮ ಗೌರವಾನ್ವಿತ ಸಚಿವರಾದಂಥ ಆರ್.ಬಿ. ತಿಮ್ಮಾಪುರ ಸಾಹೇಬರು ಅವರಿಗಾಗಲಿ ನಮಗಾಗಲಿ ವಿಚಾರವನ್ನು ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ಸೊ ಡಿಸೆಂಬರ್ 19ನೇ ತಾರೀಕಿಗೆ ಬಾದಾಮಿಯಲ್ಲಿ ಪ್ರಾರಂಭ ಮಾಡಿದ್ದೀವಿ. ಅದ್ರ ಜೊತೆಗೆ 20 ಮತ್ತು 21ನೇ ತಾರೀಕಿಗೆ ಪಟ್ಟದಕಲ್ಲು ಮತ್ತು ಐಹೊಳೆ ಕೊನೆ ದಿವಸ ಇದೇನು ರಾಜ್ಯ ಮಟ್ಟದ ಆಗುತ್ತೆ ಸರ್? ಈ ರಣೋತ್ಸವ ರಾಜ್ಯ ಮಟ್ಟದ ಹೌದು, ಇದು ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಅಂದ್ರೂ ತಪ್ಪಾಗಿಲ್ಲ. ಆ ರೀತಿಯಾಗಿ ನಾವು ವ್ಯವಸ್ಥೆ ಮಾಡ್ಕೊಳ್ಳೋದು ಆದಷ್ಟು ಒಳ್ಳೆ ಕಾರ್ಯಕ್ರಮವನ್ನು ಕೊಡಬೇಕಂತ ಇಟ್ಕೊಂಡು ಇಲ್ಲ. ಈಗ ಉತ್ಸವನ ಸಹಜವಾಗಿ ವಿವಿಧ ಕಲಾವಿದರು ಆಹ್ವಾನ ಮಾಡುವಂಥದ್ದು ಅದೆಲ್ಲ ಅಪ್ರೋಚ್ ಆಗುತ್ತೆ. ಹೌದು, ಈ ಸಲ ನಾವು ಆದಷ್ಟು ಈಗ ಆರ್.ಬಿ. ತಿಮ್ಮಾಪುರ ಅವರ ಅಧ್ಯಕ್ಷತೆ ಒಳಗೆ ಒಂದು ಈಗ ಮೀಟಿಂಗ್ ಮಾಡ್ತೀವಿ. ಸೊ ಇಂಥ ರಾಷ್ಟ್ರಮಟ್ಟ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರನ್ನು ಅಥವಾ ನಮ್ಮ ಜಿಲ್ಲೆ ಆಗಿರ್ಬೋದು ಅಥವಾ ಹೊರ ರಾಜ್ಯದಿಂದ ಬರುವಂಥ ಕಲಾವಿದರನ್ನ ಒಳ್ಳೊಳ್ಳೆ ಕಲಾವಿದರನ್ನ ಆಹ್ವಾನ ಮಾಡಬೇಕು ಅನ್ನೋಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ವಿ. ಅದಕ್ಕೆ ಅವರು ಸತ ಸ್ಪಂದಿಸ್ಯಾರ. ಯಾವ ರೀತಿಯಾಗಿ ಕರ್ಸೋಕ್ಕಾಗುತ್ತೆ, ಹೇಗೆ ಕೊಡಬೇಕು, ಅವ್ರ ತಾರೀಖನ್ನು ಫಿಕ್ಸ್ ಮಾಡೋದು, ಇಂಥವೆಲ್ಲ ವಿಚಾರಗಳನ್ನು ದೀರ್ಘವಾಗಿ ಅದನ್ನು ಚರ್ಚೆ ಮಾಡೋಣ ಅಂತ ಮಾತನ್ನು ಸತತ ಸ್ಪಷ್ಟಪಡಿಸಿದ್ರೆ ಅದಕ್ಕೆ ನಾವು ಮುಂದಿನ ದಿನಮಾನದಾಗ ಮಾಡ್ತೀವಿ. ಇದು ಒಂದು ಉತ್ಸವವನ್ನು ಸಾಕಷ್ಟು ಬಜೆಟ್ ಕೊಡಬೇಕಂತ ಅದಕ್ಕೆ ಪ್ರಸ್ತಾವ ಎಷ್ಟು ಬೇಕು ಅಂತ ನಾವು ಕೇಳೀವಿ. ಅದನ್ನ ಗೌರವಾನ್ವಿತ ಸಚಿವರು ಈಗಾಗಲೇ ಸಾಹೇಬರಿಗೆ ಸರ್ಕಾರದ ಶಿವರಾಜ್ ತಂಗಡಿ ಅವರಿಗೆ ಆಗಲಿ ಈಗಾಗಲೇ ಬಜೆಟಲ್ಲಿ ನಮಗೆ 2 ಕೋಟಿ ಅನುದಾನವನ್ನು ಇದಕ್ಕೆ ಮೀಸಲಾಗಿ ಇಟ್ಟಿದ್ದಾರೆ. ಘೋಷಣೆಗಳು ಕೂಡ ಆಗಿದೆ. ಅದನ್ನು ಹೊರತುಪಡಿಸಿ ಇನ್ನು ನಮ್ಗೆ ಎಷ್ಟು ಅವಶ್ಯಕತೆ ಐತೆ ಅದರ ಪ್ರಕಾರವಾಗಿ ನಾವು ಕೇಳ್ತೀವಿ. ಆ ಬೇಡಿಕೆಯನ್ನು ಹೆಚ್ಚು ಕಡಿಮೆ ನಾವು ತರುವಂಥ ಕೆಲಸವನ್ನು ಮಾಡ್ತೀವಿ. ಡಿಸೆಂಬರ್ 1ರ ಒಳಗೆ ಎಲ್ಲ ಸಮಿತಿಯನ್ನ ರಚಿಸಿ ನಂತರ ಕಾರ್ಯಕ್ರಮ ನಡೆಯುವ ಸ್ಥಳ ಪರಿಶೀಲನೆ ಮಾಡೋಣ ಎಂದಿದ್ದಾರೆ. ಚಾಲುಕ್ಯರ ಇತಿಹಾಸದ ಅರಿವು ಮೂಡಿಸಲು 100 ಕಾಲೇಜುಗಳಲ್ಲಿ ಇತಿಹಾಸದ ಪೂರಕ ಚಟುವಟಿಕೆಗಳನ್ನು ಆಯೋಜನೆ ಮಾಡಲು ಚಿಂತನೆ ಮಾಡಿದ್ದೇವೆ. ಎಸಿ ಸಂತೋಷ್ ಜಗಲಾಸರ ಮಾತನಾಡಿ ತಲಾ 50% ಸ್ಥಳೀಯ ಮತ್ತು ಆಹ್ವಾನಿತ ಕಲಾವಿದರಿಗೆ ಆಹ್ವಾನ ಕೊಡಲಾಗಿದೆ ಎಂದಿದ್ದಾರೆ. ಶಾಸಕರು ಆಗಿರುವಂತಹ ಜಿಟಿ ಪಾಟೀಲ್, ವಿಜಯನಂದ ಕಾಶಪ್ಪನವರು, ಜಿಲ್ಲಾಧಿಕಾರಿ ಎಂ ಸಂಗಪ್ಪ, ಜಿ ಪಟ್ಟಣ ಪಂಚಾಯಿತಿ ಸಿಇಒ ಶಶಿಧರ್ ಕುಬೇರ್, ಎಸ್ಪಿ ಪ್ರಸನ್ನ ದೇಸಾಯಿ ಮತ್ತಿತರರು ಹಾಜರಿದ್ದರು.